ಸ್ಕ್ಯಾನಿಂಗ್ ಮಾಡಿಸ್ಬೇಕಮ್ಮ. ನೀವು ಕೊಟ್ಟಿರೋ ಪ್ರೊಸೀಜರ್ ಹನೂರಿನಲ್ಲಿ ನಡೆದಂತಹ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅರಣ್ಯ ಅಧಿಕಾರಿಗಳು ಈಗಾಗಲೇ ಎಫ್ಐಆರ್ ಆಗಿದೆ. ಅದರ ಜೊತೆಗೆ ಕುಟುಂಬಸ್ಥರ ಅನುಮತಿ ಇಲ್ಲದೆ ಪೋಸ್ಟ್ ಮಾರ್ಟಂ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಮೃತ ಪೀಟರ್ ಸಹೋದರಿ ಆರೋಪವನ್ನ ಮಾಡಿದ್ದಾರೆ. 2 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಮೃತ ಪೀಟರ್ ಸಹೋದರಿ ಮಾರ್ಗರೆಟ್ ಗಂಭೀರ ಆರೋಪವನ್ನ ಮಾಡಿರುವುದು, ನಾನು ಹನೂರಿನಿಂದ ಮೈಸೂರಿನ ಶವಗಾರಕ್ಕೆ ಬಂದು ನೋಡಿದ್ರೆ ಮೃತದೇಹಗಳ ಫೋಟೋ ತೆಗೆಯಲು ಮುಂದಾದ್ರೂ ನಾನು ನಿರಾಕರಿಸಿದೆ ಅಂತ ಮೃತ ಅವರ ಸಹೋದರಿ ಹೇಳಿದ್ದಾರೆ. ಸರ್, ನಮ್ಗೆ ಅಲ್ಲಿಂದ ನಿನ್ನೆ ನೈಟ್ ಇಂದ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಸೊ ನೈಟ್ 3 o'clock ಇಂದ ಸ್ಟಾರ್ಟ್ ಆಯ್ತು ಇವ್ರದ್ದು. ಹೋಗಿ ಏನಿಲ್ಲ, ಹೋಗಿ ತನಿಖೆ ಮಾಡ್ತಾರೆ, ಪೋಸ್ಟ್ ಮಾರ್ಟಂ ಮಾಡಲ್ಲ, ನಿಮ್ ಪರ್ಮಿಷನ್ ಇಲ್ಲದ ಪೋಸ್ಟ್ ಮಾರ್ಟಂ ಮಾಡಲ್ಲ ಅಂತ ಹೇಳಿ ನಮ್ಮನ್ನ ಕೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾ ಇದ್ರು. ಎಲ್ಲ ಮಾತಾಡಿ ಫೈನಲಿ 2 ಫ್ಯಾಮಿಲಿ ಮೆಂಬರ್ಸ್ ಬಂದಾಯ್ತು. ಇಲ್ಲಿ ನಾವು ಮಾತ್ರ ಅಲ್ಲೇ ಇದ್ವಿ. ಮಾರ್ನಿಂಗ್ ನಮ್ಮನ್ನ ಕರೆದ್ಬಿಟ್ಟು ಮಾತಾಡಿ ಸರಿ ಹೋಗಿ ನೋಡೋಣ ಏನಂತ ಹೋಗಿ ನೋಡೋಣ ಅಂತ ಇಲ್ಲಿ ಬಂದ್ರೆ ಇಲ್ಲಿ ಹೋಗಿ ಡೆಡ್ ಬಾಡಿ ತೋರಿಸ್ಬಿಟ್ಟು ಮುಂದೆ ಫೋಟೋ ತೆಗಿ ನಿಂತ್ಕೊಂಡ್ರು. ಅಷ್ಟೇ ಇವ್ರದ್ದು ಪ್ರೊಸೀಜರ್. ಏನ್ ನಮ್ಗೆ ಈ ತರ ಇದೆ, ಪೋಸ್ಟ್ ಮಾರ್ಟಂ ಮಾಡ್ತೀವಿ ಇದೆಲ್ಲ ಏನು ಯಾವ್ದ್ರ ಬಗ್ಗೆನೂ ನಮ್ಗೆ ಎಕ್ಸ್ಪ್ಲೈನ್ ಕೊಟ್ಟಿಲ್ಲ. ಈ ತರ ಮಾಡಿದ್ರೆ ಏನು, ಆಲ್ರೆಡಿ ಸೈನ್ ಆಗಿದೆ, 2 ಪೋಸ್ಟ್ ಮಾರ್ಟಂ ನಡೆದೋಗಿದೆ. ನಾನು ನರ್ಸೆ ಹೆಂಗ ಹೋಗ್ತದಂತ ಗೊತ್ತು. ನೆನ್ನೆ ಡೆಡ್ ಬಾಡಿಗಳು ತಗೊಂಡ್ ಬಂದ್ಬಿಟ್ಟು ಸುಮ್ಮನೆ ಬೀಸಾಕಿ ಹೋಗಿದ್ರು. ಆವಾಗಲೂ ಫ್ರೀಸರ್ ಅಲ್ಲಿ ಇಟ್ಟಿಲ್ಲ. ಕೈ ಕಾಲಲ್ಲಿ ಹಿಂಗಾಗೋಗಿದೆ, ಸ್ಮೆಲ್ ಸ್ಟಾರ್ಟ್ ಆಗ್ತದೆ. ನಾವು ನನ್ನ ತಂಗಿ ಹತ್ರ ಹೇಳಿ ಹೋಗಿ ರಿಕ್ವೆಸ್ಟ್ ಮಾಡು, ಫ್ರೀಸರ್ ಅಲ್ಲಿ ಇರ್ಲಿ, ಇಷ್ಟೇನ ಬೆಲೆ. ಫಾರೆಸ್ಟ್ ಯಾರನ್ನು ಅರೆಸ್ಟ್ ಮಾಡಿಲ್ಲ, ಯಾವ ತನಿಖೆನೂ ಆಗಿಲ್ಲ. ಸುಮ್ಮನೆ ಅದು ಕೊಡ್ತೀವಿ ಇದು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ಸರ್, ಅವ್ರೆಲ್ಲ ಅಂತಾರೆ ನಾವು ಹೋಗ್ಬೇಕಾದ್ರೆ ಎಲ್ಲ ಗ್ಲೌ ಹಾಕೊಂಡು ಎಲ್ಲ ಫುಲ್ ಬ್ಲಡ್, ಕೈ ಎಲ್ಲ ಬ್ಲಡ್ ಆಗಿ ನಿಂತ್ಕೊಂಡಿದ್ದಾರೆ. ಪೋಸ್ಟ್ ಮಾರ್ಟಂ ಆಗೋದು ಯಾವ ಇಲ್ಲಿ ಕೇಳಿದ್ರೆ ವೈಫ್ಗೂ ಗೊತ್ತಿಲ್ಲ ಆಯ್ತಾ. ಪೋಸ್ಟ್ ಮಾರ್ಟಂ ಆಗಿರೋ ಬಗ್ಗೆ, ಆಲ್ರೆಡಿ ಆದವ್ರ ಬಗ್ಗೆ ವೈಫ್ ಗೊತ್ತಿಲ್ಲ. ಒಬ್ಬ ಅನ್ನ ಬಂದ್ಬಿಟ್ಟು ಅವ್ರು ಒಪ್ಪಿಗೆ ಕೊಟ್ಟು ಇದೆಲ್ಲ ಆಗಿರೋದು. ಓಕೆ, ನಮ್ಗೆಲ್ಲ ಯಾವ ಒಪ್ಪಿಗೆನೂ ಇಲ್ಲ. ನಮ್ಗೆ ಇದು ಒಂದು ನ್ಯಾಯ ಸಿಗದೆ ನಾವು ಯಾವುದು ಒಪ್ಕೊಳ್ಳಲ್ಲ. ಇದೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ಸರ್? ಇದೆಲ್ಲ ನಮ್ಮನ್ನ ಯಾಮರ್ಸ್ತಾ ಇದ್ದಾರೆ ಸರ್, ಯಾಮರ್ಸ್ತಾ ಇದ್ದಾರೆ. ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ, ನ್ಯಾಯ ಅಂತೂ ಕೊಡಿಸ್ತಾ ಇಲ್ಲ. ಅಲ್ಲಿ ಯಾವ ಮಂತ್ರಿಗಳು ಬಂದಿದ್ದಾರೆ? ಇಲ್ಲಿ ಯಾರು ಬಂದಿದ್ದಾರೆ? ಯಾರು ಬಂದಿಲ್ಲ ಇದುವರೆಗೂ. ಇಲ್ಲೂ ಯಾರು ಬಂದಿದ್ದಾರೆ? ಸುಮ್ಮನೆ ಹೇಳ್ತಾ ಇದ್ದಾರೆ. ಸುಮ್ಮನೆ ಹಂಗ್ ಬೇಟೆ ಹೋದ್ರು, ಅದಾಯ್ತು. ಇನ್ನೊಂದು ವಿಷಯ, ಬೇಟೆಗೆ ಹೋದ್ರು, ಶೂಟ್ ಮಾಡಿದ್ರು, 2 ಗನ್ ಹಿಡ್ದಿದೀವಿ, ಮಾಂಸ ಸಿಕ್ಕಿದೆ ಅಂತ ಹೇಳ್ತಾ ಇದಾರಲ್ಲ. ಎಲ್ಲಿ ಸರ್ ಪ್ರೂಫ್? ಎಲ್ಲಿದೆ ಪ್ರೂಫ್? ಇನ್ನೊಂದು, ಅವರು ನಮ್ಮನ್ನ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಾವು ಆ ಕಡೆ ಶೂಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರೆ. ಅವರು ಈ ಕಡೆಯಿಂದ ಶೂಟ್ ಆಗಿದ್ದಾರೆ. ಯಾವನ್ಗೆ ಯಾಕೆ ಬಿದ್ದಿದೆ? ಫಾರೆಸ್ಟ್ ಅವನಿಗೆ ಯಾವನ್ಗೆ ಯಾಕೆ ಬಿದ್ದಿದೆ? ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದ್ರೆ ಅವರೆಲ್ಲ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಯಾರಿದ್ರ ಸರಿ, ಓಕೆ ಸರ್, ಅವ್ರು ಸೈನ್ಯಕ್ಕೆ ಹೋಗಿದಾರಲ್ಲ ಹುಡುಕಿ ಅಂತ ಹೇಳಿದ್ರೆ ಅದೆಲ್ಲ ನಮ್ಗೆ ಸಿಗಲ್ಲ ಮೇಡಮ್. ಎಫ್ಐಆರ್ ನೀವು ಕೊಟ್ಟಿದ್ರೆ ಲೇಟ್ ಮೇಡಮ್. ಎಲ್ಲಿ ನಾನು ಫೋಟೋ ತೆಗೆಸ್ಕೊಂಡು ನಿಲ್ಲ ಕೇಳಿದ್ರು ನಾವು ನಿಂತಿಲ್ಲ. ನೀವು ಯಾರ ಕಡೆ ಮೇಡಮ್? ನಾನು ಪೀಟರ್ ಅಕ್ಕ. ಈಗ 2 ಬಾಡಿ ಪೋಸ್ಟ್ ಮಾರ್ಟಂ ಆಗಿದೆ. ನನ್ನ ಪ್ರಕಾರ ಪೋಸ್ಟ್ ಮಾರ್ಟಂ ಆಗಿದೆ. ಯಾಕಂದ್ರೆ ಅಲ್ಲ ಆಲ್ರೆಡಿ ವೈಟ್ ಇದು ಬಟ್ಟೆ ಎಲ್ಲ ಸುತ್ತಿ. ತಮ್ಮ ಹೆಸರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಿನ್ನೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆಯಿತು, ಅದಾದ ಬಳಿಕ ಪ್ರತಿಭಟನೆ ವಾಪಸ್ ಪಡೆದ್ರು. ಈಗ ಮತ್ತೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಈಗ ಕುಟುಂಬಸ್ಥರಿಂದ ಪಂಚನಾಮೆಗೆ ಅವಕಾಶ ಪಡೆದಿದ್ದು, ಆದ್ರೆ ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ ಅಂತ ಗಂಭೀರ ಆರೋಪ. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಪ್ರವೀಣ್. ಚಾಮರಾಜನಗರ ಪೊಲೀಸರು ಹಾಗೂ ಅಧಿಕಾರಿಗಳು ನಡ್ಕೊಳ್ತಾ ಇರುವಂತಹ ರೀತಿಗಳು. ಯಾಕಂತಂದ್ರೆ ಆ ಬೆಳಿಗ್ಗೆಯಿಂದಲೂ ಕೂಡ ಮರಣೋತ್ತರ ಪರೀಕ್ಷೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಕುಟುಂಬಸ್ಥರೆಲ್ಲರೂ ಕೂಡ ಅವರು ಸಾಕಷ್ಟು ಒಂದು ಬೇಡಿಕೆಗಳನ್ನ ಇಟ್ಟಿದ್ರು. ಆ ಬೇಡಿಕೆಗಳು ಈಡೇರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಮರಣೋತ್ತರ ಪರೀಕ್ಷೆಗೆ ನಾವು ಸಹಿ ಹಾಕೋದಿಲ್ಲ ಅಂತ ಹೇಳಿದ್ರು. ಪಂಚನಾಮೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ 3 ತಹಶೀಲ್ದಾರ್, ಚಾಮರಾಜನಗರ, ಕೊಳ್ಳೇಗಾಲ ಮತ್ತು ಯಳಂದೂರು, ಈ 3 ತಹಶೀಲ್ದಾರ್ಗೆ ಈಗಾಗಲೇ ಚಾಮರಾಜನಗರ ಜಿಲ್ಲಾಡಳಿತ ನೇಮಕ ಮಾಡಿದೆ.
ಅಂದ್ರೆ ಆಂಥೋನಿ, ಪೀಟರ್ ಇರ್ಬೋದು, ಜೊತೆಗೆ ಡೇವಿಡ್, ಈ ಮೂವರ ಮೃತದೇಹಗಳಿಗೆ ಒಬ್ಬೊಬ್ಬರನ್ನ ಈಗಾಗಲೇ ಅಧಿಕಾರಿಗಳಾಗಿ ಈಗಾಗಲೇ ರಾಜ್ಯ ಸರ್ಕಾರ ನೇಮಕವನ್ನು ಮಾಡಿದೆ. ಸೊ ಹೀಗಾಗಿ ಪಂಚನಾಮೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಶವಾಗಾರದಿಂದ ಕೆಆರ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ವಿಭಾಗಕ್ಕೆ ತೆಗೆದುಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಪಡೆದಂತಹ ಸಹಿ ಏನಿದೆ, ಆ ಸಹಿಯಲ್ಲೇ ಈಗ ಏನು ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಏನು ಆ ಮೃತ ಪೀಟರ್ ಅವರ ಸಹೋದರಿ ಮಾರ್ಗ್ರೆಟ್ ಅವರು ಗಂಭೀರವಾದಂತಹ ಆರೋಪನ ಮಾಡ್ತಾ ಇರುವಂತದ್ದು. ಅವರು ನಿನ್ನೆ ಹನೂರಲ್ಲಿದ್ರು, ಇವತ್ತು ಅವರು ಪೀಟರ್ ಅವರ ಮೃತದೇಹ ಜೊತೆಗೆ ನೋಡೋದಕ್ಕೆ ಅಂತ ಹೇಳಿ ಈಗಾಗಲೇ ಶವಾಗಾರಕ್ಕೆ ಬಂದಿದ್ರು. ಅವರು ಕೂಡ ಮೂಲತಃ ನರ್ಸ್ ಆಗಿದ್ದಾರೆ. ಸೊ ಹೀಗಾಗಿ ಅವರು ಅಲ್ಲಿ ಹೋಗಿ ನೋಡೋ ಸಂದರ್ಭದಲ್ಲಿ ಈಗಾಗಲೇ ಮೈಸೂರಿನ ಶವಾಗಾರ ಇದೆ, ಶವಾಗಾರದ ಒಳಭಾಗದಲ್ಲಿ ಮೂವರ ಮೃತದೇಹಗಳಿದೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೇಳ್ತಾ ಇರುವಂತದ್ದು ಈಗಾಗಲೇ ಎಲ್ಲಾ ಕಡೆಗಳಲ್ಲಿ ಪೊಲೀಸರು ಕೂಡ ಮನವೊಲಿಸುವಂತ ಕೆಲಸವನ್ನ ಈಗಲೂ ಮುಂದುವರಿಸಿದ್ದಾರೆ. ಒಳಭಾಗದಲ್ಲಿ ಅವರು ಏನು ಮಾರ್ಗ್ರೆಟ್ ಅವರು ಕೂಡ ಒಳಗೆ ಹೋಗಿ ನೋಡಿದ ಸಂದರ್ಭದಲ್ಲೂ ಕೂಡ 2 ಮೃತದೇಹಗಳಿಗೆ ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿತ್ತು. ಇವರ ಅಂದ್ರೆ ಪೀಟರ್ ಅವರ ಏನು ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೀಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವರ ಫೋಟೋವನ್ನು ತೆಗೆಯಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ನಿರಾಕರಣೆ ಮಾಡ್ತಾರೆ. ಯಾಕಂತಂದ್ರೆ ಅವರು ಕೂಡ ನರ್ಸ್ ಆಗಿದ್ದಾರೆ, ಒಳಗೆ ಯಾವ ರೀತಿಯಾಗಿತ್ತು ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಪೊಲೀಸರು ಕೂಡ ಒಂದು ಕಡೆ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಪಡೆದಿತ್ತು ಏನು ಪಂಚನಾಮೆಗೆ ಸಹಿ ಅಂತೇಳಿ, ಆದ್ರೆ ಅವರ ಎಲ್ಲ ಒಂದು ಕಡೆ ಅಮಾಯಕತೆಯನ್ನ ಬಳಸಿಕೊಂಡು ಈ ರೀತಿಯಾಗಿ ಮರಣೋತ್ತರ ಪರೀಕ್ಷೆಯನ್ನ ಮುಕ್ತಾಯಗೊಳಿಸಿದ್ದಾರೆ ಅನ್ನುವಂತಹ ಅನುಮಾನಗಳಿಗೆ ಕಾಡ್ತಾ ಇದೆ. ಈಗಾಗಲೇ ಎಲ್ಲರೂ ಕೂಡ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು, ನಮಗೆ ಮೃತದೇಹಗಳನ್ನ ತೋರಿಸಬೇಕು ಅಂತೇಳಿ. ಒಂದು ವೇಳೆ ನಾವು ಮರಣೋತ್ತರ ಪರೀಕ್ಷೆ ನಡೆಸಿಲ್ಲ ಅನ್ನೋದಾದ್ರೆ ಮೃತದೇಹಗಳನ್ನ ನಮಗೆ ತೋರಿಸಬೇಕು ಅಂತೇಳಿ ಈಗ ಪಟ್ಟ ನಡೆದಿದ್ದಾರೆ. ಈಗಲೂ ಕೂಡ ಒಳಗೆ ಇಲ್ಲೊಂದು ಅಂದ್ರೆ ಪೀಟರ್ ಅವರ ಮೃತದೇಹ ಮಾತ್ರ ಮರಣೋತ್ತರ ಪರೀಕ್ಷೆ ಆಗಬೇಕು. ಇಲ್ಲಿ ಉಳಿದಂತಹ 2 ಮೃತದೇಹಗಳಿದೆ, ಅವೆರಡೂ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅವರ ಕುಟುಂಬಸ್ಥರ ಒಂದು ಅಮಾಯಕತೆಯನ್ನ ಬಳಸಿಕೊಂಡು ಪಂಚನಾಮಾಗಿ ಅಂತೇಳಿ ಸಹಿ ಹಾಕಿಸಿಕೊಂಡು ಈ ರೀತಿಯಾಗಿ ಮರಣೋತ್ತರ ಪರೀಕ್ಷೆ, ಯಾಕಂದ್ರೆ ಮರಣೋತ್ತರ ಪರೀಕ್ಷೆ ಮಾಡಲೇಬೇಕು ಅಂತಂದ್ರೆ ಬ್ಲಡ್ ರಿಲೇಷನ್ ಅಂದ್ರೆ ಕುಟುಂಬಸ್ಥರ ಸಹಿ ಇರಲೇಬೇಕಾಗುತ್ತೆ. ಸೊ ಹೀಗಾಗಿ ಪಂಚನಾಮೆ ಹಾಕಿಸಿಕೊಂಡಂತಹ ಸಹಿಯನ್ನೇ ಇದೇ ದುರುಪಯೋಗ ಪಡಿಸಿಕೊಂಡು ಮರಣೋತ್ತರ ಪರೀಕ್ಷೆ ಮಾಡಿದ್ರ ಅನ್ನುವಂತಹ ಅನುಮಾನ ಕಾಣ್ತಾ ಇದೆ. ಯಾಕಂದ್ರೆ ನಾವು ಆರೋಪ ಮಾಡ್ತಾ ಇರೋದಲ್ಲ, ಮೃತ ಪೀಟರ್ ಏನಿದ್ದಾರೆ ಅವರ ಸಹೋದರಿಯವರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಸೊ ಹೀಗಾಗಿ ಮರಣೋತ್ತರ ಪರೀಕ್ಷೆ ಆಗಿದೆಯಾ ಅಥವಾ ಆಗಿದೆ ಅನ್ನೋದಾದರೆ ಅದು ಯಾವ ರೀತಿ ಆಗಾಯ್ತು, ಅದಕ್ಕೆ ಸಹಿ ಹಾಕಿದವರು ಯಾರು, ಇದರ ಬಗ್ಗೆ ಪೊಲೀಸರು ಅಧಿಕಾರಿಗಳು ಒಂದಷ್ಟು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಒಂದಷ್ಟು ಗೊಂದಲದ ವಾತಾವರಣ ಅಂತೂ ಮೈಸೂರಿನ ಶವಾಗಾರದಲ್ಲಿ ಈಗ ಉಂಟಾಗಿದೆ. ಇಲ್ಲಿವರೆಗೂ ಕೂಡ ಇಷ್ಟೆಲ್ಲಾ ಗೊಂದಲಗಳು ಆಗ್ತಾ ಇದ್ರು ಕೂಡ ಚಾಮರಾಜನಗರದಿಂದ ಯಾವೊಬ್ಬ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಕುಟುಂಬಸ್ಥರನ್ನ ಮನವೊಲಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಇದು ಈಗ ದೊಡ್ಡ ಯಕ್ಷಪರ್ಷ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಕ್ಷಣ ಕಳೆದಂಗೆ ಈಗಾಗಲೇ ಹನೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆ ನಡೆಸಬಾರದು ಅಂತೇಳಿ ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾರೆ. ಸರ್ಕಾರ ಮಾತ್ರ ಈಗಾಗಲೇ ಅವರ ಬಳಿ ಮಾಂಸ ಸಿಕ್ಕಿತ್ತು, ಬಂದೂಕು ಸಿಕ್ಕಿತ್ತು ಅಂತೇಳಿ ಈಗಾಗಲೇ ಒಂದು ಹೇಳಿಕೆಲ್ಲ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಈ ಪ್ರತಿಭಟನೆಗಳು ಇಲ್ಲೂ ಕೂಡ ಮುಂದುವರಿಯುವಂತಹ ಲಕ್ಷಣ ಕಾಣ್ತಾ ಇದೆ. ಈ ಒಂದು ಸಮಸ್ಯೆ ಬಗೆಹರಿಯುವಂತಹ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಪ್ರವೀಣ್. ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗೆ.